ಸರ್ಕಾರ ಎಲ್ಲ ಕಡೆನೂ ಕೂಡ ಏಕರೂಪ ದರವನ್ನ ಫಿಕ್ಸ್ ಮಾಡಿತ್ತು. ಎಲ್ಲಿ ಸಿನಿಮಾ ಥಿಯೇಟರ್ಗಳಲ್ಲಿ ಮಲ್ಟಿಪ್ಲೆಕ್ಸೇ ಆಗಲಿ ಯಾವುದೇ ಆಗಲಿ ಮ್ಯಾಕ್ಸಿಮಮ್ 200 ರೂಪಾಯಿ ದರ ಮಾತ್ರ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾನೂನನ್ನ ತಂದಿತ್ತು. ಅದಕ್ಕೆ ಈಗ ಬ್ರೇಕ್ ಹಾಕ್ತಾ ಇದೆ ಹೈಕೋರ್ಟ್. ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ಮಿತಿಗೆ ಹೈಕೋರ್ಟ್ ತಡೆಯನ್ನ ಹಾಕಿದೆ. ಸಿನಿಮಾ ಟಿಕೆಟ್ 200 ರೂಪಾಯಿ ದರ ನಿಗದಿಗೆ ಹೈಕೋರ್ಟ್ ತಡೆ ಹಾಕಿರುವಂಥದ್ದು. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ತಂದಿದೆ. ಅದು ವಿಧಾನಸಭೆ, ವಿಧಾನ ಪರಿಷತ್ ಎಲ್ಲ ಕಡೆನೂ ಕೂಡ ಚರ್ಚೆ ಆಗಿತ್ತು. ಅದಾದ್ಮೇಲೆ ಅದಕ್ಕೆ ಅಂತಾನೆ ಒಂದು 20 ದಿನಗಳ ಕಾಲ ಸಾರ್ವಜನಿಕ ಚರ್ಚೆಗೂ ಕೂಡ ಬಿಡಲಾಗಿತ್ತು. ಅದಾದ್ಮೇಲೆ ಕಾನೂನು ತರಲಾಗಿತ್ತು. ಈಗ ಹೈಕೋರ್ಟ್ನಲ್ಲಿ ಅದಕ್ಕೆ ತಡೆಯನ್ನ ಹಾಕಲಾಗಿದೆ. ನೀವೇನೇ ತಗೊಂಬನ್ನಿ, ಕೋರ್ಟ್ ಅಂತ ಇದೆ, ಅದಕ್ಕೆ ಬ್ರೇಕ್ ಹಾಕ್ಬಿಡೋದು. ಸಿನಿಮಾ ಟಿಕೆಟ್ಗೆ 200 ರೂಪಾಯಿ ದರ ನಿಗದಿ ಮಾಡಿದ್ದಂಥ ಸರ್ಕಾರದ ಆದೇಶ ವಿರೋಧಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ವಿಚಾರಣೆ ನಡೆಸಿ ಸರ್ಕಾರದ ಆದೇಶಕ್ಕೆ ಈಗ ತಡೆಯಾಜ್ಞೆಯನ್ನ ತರಲಾಗಿದೆ. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಸಲ್ಲಿಸಿದ್ದಂಥ ಅರ್ಜಿ ಇದು. ಎಲ್ಲರೂ ಆಲ್ಮೋಸ್ಟ್ ಸಿನಿಮಾ ಪ್ರೇಕ್ಷಕರೆಲ್ಲರೂ ಕೂಡ ಖುಷಿಯಾಗಿದ್ರು. 200 ರೂಪಾಯಿ ನಮ್ಮ ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಮಾಮೂಲಿ ರೀತಿಯಲ್ಲೇ ಇರುತ್ತೆ, ನೋಡ್ಬೋದು ಅಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ. ಹಾಗೆ ಸಿನಿಮಾ ರಂಗದವರು ಕೂಡ, ಇವನ್ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕೂಡ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡ್ರು. ಎಲ್ಲಿ ಮನವಿ ಮಾಡ್ಕೊಂಡ್ರೇನಂತೆ, ಸರ್ಕಾರ ಯಾವ ನಿರ್ಧಾರ ಮಾಡಿದ್ರೇನಂತೆ, ಕೋರ್ಟ್ ಅನ್ನುವಂಥದ್ದು ಇದೆಯಲ್ಲ ಅದಕ್ಕೆ ತಗೊಂಬರೋದು ಸೀದಾ ತಡೆ. ಈಗ ಸಾಕಷ್ಟು ಏನು ಒಂದು ಸ್ವಲ್ಪ ರಿಲೀಫ್ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಪ್ರೇಕ್ಷಕರಿಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ. ಅದು ಮತ್ತೆ ಹೋಗಿದೆ. ಮಲ್ಟಿಪ್ಲೆಕ್ಸ್ಗಳ ಪರವಾಗಿ ಈಗ ಕೋರ್ಟ್ ನಿಂತ್ಕೊಂಡಂತೆ ಕಾಣಿಸ್ತಾ ಇದೆ. ಈ ಆದೇಶ ನೋಡ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಸಾಕಷ್ಟು ಆಕ್ರೋಶ ಇತ್ತು. ದುಪ್ಪಟ್ಟು ದರ, ಯಾವುದ್ಯಾವುದೋ ಚಿತ್ರಕ್ಕೆ ಯಾವ್ಯಾವ ರೀತಿನೋ ಅವ್ರಿಗೆ ಇಷ್ಟ ಬಂದಂತೆ ದಂಧೆ ಮಾಡ್ಕೊಂಡ್ಬಿಡ್ತಿದ್ದಾರೆ, ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಸರ್ಕಾರ ಕಾನೂನನ್ನ ತಂದಿತ್ತು. ಆದರೆ ಈಗ ಅದಕ್ಕೂ ಕೂಡ ತಡೆಯನ್ನ ಹಾಕಲಾಗಿದೆ. ಏನಂತ ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ? ಇದು ಜಸ್ಟ್ ಮಧ್ಯಂತರ ತಡೆನಾ ಅಥವಾ ಇದನ್ನ ಮಾಡಂಗೆ ಇಲ್ಲ ಅಂತ ಆದೇಶ ಆಗಿದೆಯಾ? ಪೃಥ್ವಿರಾಜ್, ಸದ್ಯಕ್ಕೆ ಅಂದ್ರೆ ಮಲ್ಟಿಪ್ಲೆಕ್ಸ್ ಗಳಾಗಿರ್ಬೋದು ಕಳೆದ ಒಂದು ಅರ್ಜಿಯನ್ನ PIL ಅನ್ನ ಹಾಕೊಂಡಿದ್ರು. ಅಂದ್ರೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಸರ್ಕಾರ ನಿಗದಿಪಡಿಸಿರುವಂತಹ ಏಕರೂಪ ದರ 200 ರೂಪಾಯಿ ಏನಂತ ಏನೋ ಒಂದು ಫಿಕ್ಸ್ ಮಾಡಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿ ಮಲ್ಟಿಪ್ಲೆಕ್ಸ್ ಆಗಿರ್ಬೋದು ವಿವಿಧ ಅವರು ಒಂದು ಸಂಬಂಧಪಟ್ಟಂತವರೆಲ್ಲ ಕೂಡ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಅದು ಸಂಬಂಧಪಟ್ಟಂತೆ ಮನೆ ವಾದ ಪ್ರತಿವಾದ ಆಗಿತ್ತು. ಆದ್ರೆ ಇವತ್ತು ಒಂದು ಆದೇಶ ಆಗಿರುವಂತದ್ದು, ಮಲ್ಟಿಪ್ಲೆಕ್ಸ್ ಸೇರಿ ರಾಜ್ಯದ ಚಿತ್ರಮಂದಿರಗಳಲ್ಲಿ ಎಲ್ಲಾ ಭಾಷೆಯ ಚಲನಚಿತ್ರಗಳ ಪ್ರದರ್ಶನಕ್ಕೆ ತೆರಿಗೆಯನ್ನ ಹೊರತುಪಡಿಸಿ ಗರಿಷ್ಠ ಒಂದು 200 ರೂಪಾಯಿ ಏನನ್ನ ಏಕರೂಪ ದರ ಏನ್ ನಿಗದಿಪಡಿಸಿರುವಂತದ್ದು ಸರ್ಕಾರ ಏನ್ ನಿಗದಿಪಡಿಸಿತ್ತು ಆ ಒಂದು ಜಾರಿಗೆ ತಂದಿರುವುದಕ್ಕೆ ಈಗ ಆ ನಿಯಮಗಳಿಗೆ ಈಗ ಹೈಕೋರ್ಟ್ ತಡೆ ಕೊಟ್ಟು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಅಂದ್ರೆ ಸದ್ಯ ತಡೆ ಅಂತ ಕೊಡಲಾಗಿರುವಂತದ್ದು. ಆದ್ರೆ ಮಧ್ಯಂತರ ತಡೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅದು ಆರ್ಡರ್ ಕಾಪಿ ಸಿಕ್ಕ ಬಳಿಕ ಅದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿತ್ತು. ಆದ್ರೆ ಅದೇ ಸರ್ಕಾರ ಮಾಡಿರುವಂತಹ ಒಂದು ಆದೇಶ ಏನಿತ್ತು, ಏಕರೂಪ ದರದ ಒಂದು ನಿಗದಿ ಮಾಡಿತ್ತು 200 ರೂಪಾಯಿ ಅಂತೇಳಿ, ಸದ್ಯಕ್ಕೆ ಅದಕ್ಕೆ ತಡೆ ಕೊಟ್ಟಿದೆ. ಮತ್ತೆ ಅದಕ್ಕೆ ವಿಚಾರಣೆ ಕೂಡ ಮುಂದೂಡಿಕೆ ಮಾಡಿರುವಂತದ್ದು. ಅಂದ್ರೆ ನ್ಯಾಯಮೂರ್ತಿ ಆಗಿರುವಂತಹ ರವಿ ಹೊಸಮನಿ ಅವರ ಏಕಸದಸ್ಯ ಪೀಠ ಈಗ ಆದೇಶ ಮಾಡಿದೆ, ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಅಂದ್ರೆ ಈಗ ನಾಳೆ ಅಥವಾ ಈ ವಾರದಲ್ಲಿ ಅದು ಮತ್ತೆ ವಿಚಾರಣೆ ಕೂಡ ನಡೆಯುವಂತ ಸಾಧ್ಯತೆ ಕೂಡ ಇರುವಂತದ್ದು. ಈಗ ಈ ನಿಟ್ಟಿನಲ್ಲಿ SPP ಅವರು ಇದರ ಪರವಾಗಿ ಏನ್ ಪ್ರತಿವಾದ ಮಾಡ್ತಾರೆ ಅದು ಕೂಡ ನೋಡ್ಬೇಕಾಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಏನೊಂದು ಮಲ್ಟಿಪ್ಲೆಕ್ಸ್ಗಳು ಸಂಬಂಧಪಟ್ಟಂತವ್ರು ಏನೊಂದು ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದ್ರು, ಅವ್ರಿಗೆ ಈಗ ಸದ್ಯ ಸಮಾಧಾನ ತಂದಿರುವಂತದ್ದು. ಪೃಥ್ವಿರಾಜ್, ಓಕೆ, ನೋಡೋಣ ಎಷ್ಟು ಮಟ್ಟಿಗೆ ನೆಕ್ಸ್ಟ್ ವಿಚಾರಣೆ ಇದ್ದಂಥ ಸಂದರ್ಭದಲ್ಲಿ ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಸರ್ಕಾರದ ಪರ ವಕೀಲರು ಅನ್ನುವಂಥದ್ದನ್ನ. ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.